Hi, hello. Welcome our education channel. We learn together GT. ಕರ್ನಾಟಕ TET 2024 ವಿಜ್ಞಾನ ಕೊನೆ ಕ್ಷಣದ ತಯಾರಿ ಸರಣಿ ಮೂರನ್ನು ನೋಡ್ತಾ ಹೋಗೋಣ. ಈ ಸರಣಿ 5ರಿಂದ 9ನೇ ತರಗತಿಯವರೆಗಿನ 1 ಅಂಕದ ಪ್ರಶ್ನೆಗಳನ್ನು ಪಾಯಿಂಟ್ಗಳನ್ನು ಇದು ಒಳಗೊಂಡಿರುತ್ತೆ. ಈ ಸರಣಿಗಳನ್ನು ಒಂದು ಕ್ವಶನನ್ನು ನೋಡ್ತಾ ಹೋಗಿದ್ದ ಮುಂಚೆ ಇನ್ನೊಂದು ಮಾತು ಹೇಳೋದಿದ್ರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ. ಸರಣಿ 1ರಲ್ಲಿ 25 ಕ್ವಶನು, ಸರಣಿ 2ರಲ್ಲಿ 25 ಕ್ವಶನನ್ನು ಈಗಾಗಲೇ ನೋಡಾಗಿದೆ. ಇದು ಸರಣಿ 3 25 ಕ್ವಶನನ್ನು ಒಳಗೊಂಡಿರುತ್ತೆ. 51ನೇ ಪ್ರಶ್ನೆ ನೋಡೋಣ. ಸಂಯುಕ್ತ ವಸ್ತು ಎಂದರೇನು? 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಉಂಟು ಮಾಡುವ ಹೊಸ ವಸ್ತುವನ್ನು ಸಂಯುಕ್ತ ವಸ್ತು ಅಂತ ಹೇಳ್ತಾರೆ. ಉದಾಹರಣೆ ನೋಡೋದಾದರೆ ನೀರಲ್ಲಿ ಜಲಜನಕ ಮತ್ತು ಆಮ್ಲಜನಕ ಇದೆ. ಅದು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗ ಹೊಂದಿದೆ. ಜಲಜನಕದ 2 ಮತ್ತು ಆಮ್ಲಜನಕದ 1 ಪರಮಾಣುಗಳು ಸಂಯೋಗಗೊಂಡು ಸಂಯುಕ್ತ ವಸ್ತುವನ್ನು ಉಂಟು ಮಾಡಿದೆ. 2ನೇದು ಅಣುಸೂತ್ರ ಎಂದರೇನು? ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನು ಅಣುಸೂತ್ರ ಅಂತ ಹೇಳ್ತಾರೆ. ಉದಾಹರಣೆಗೆ H2O. ನೆಕ್ಸ್ಟ್ 3ನೇ ಕ್ವಶನ್, 3ನೇ ಪಾಯಿಂಟ್, ಅದು ಇವತ್ತಿನ ಮಿಶ್ರಣ. 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ಸಂಯೋಗಗೊಂಡು ರಾಸಾಯನಿಕವಾಗಿ ಬದಲಾಗದೆ ತಮ್ಮ ಭೌತ ಗುಣಗಳನ್ನು ಉಳಿಸಿಕೊಂಡಿರುವುದನ್ನು ಮಿಶ್ರಣ ಅಂತ ಹೇಳ್ತಾರೆ. ಉದಾಹರಣೆಗೆ ಉಪ್ಪಿನ ನೀರು. 54ನೇದು ಪಾಯಿಂಟ್ ನೋಡೋದಾದರೆ, ಕೆಲಸ ಎಂದರೇನು? ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ವಸ್ತುವನ್ನು ಅದೇ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುವುದನ್ನು ಕೆಲಸ ಎನ್ನುವರು. ನೆಕ್ಸ್ಟು ಶಕ್ತಿ ಎಂದರೇನು? ಶಕ್ತಿ ಅಂದರೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ಶಕ್ತಿ ಅಂತ ಕರೀತಾರೆ. ನೆಕ್ಸ್ಟು ಪ್ರಚನ ಶಕ್ತಿ. ವಸ್ತುವು ತನ್ನ ಸ್ಥಾನಬಲದಿಂದ ಪಡೆದುಕೊಂಡ ಶಕ್ತಿಯು ಪ್ರಚನ ಶಕ್ತಿ ಅಂತ ಆಗಿರುತ್ತೆ. ಉದಾಹರಣೆಗೆ ಜಲಪಾತದಲ್ಲಿ ಸಂಗ್ರಹಿಸಿದ ನೀರು ಪ್ರಚನ ಶಕ್ತಿಗೆ ಉದಾಹರಣೆ ಆಗಿರುತ್ತೆ. ಅಣೆಕಟ್ಟಿನಲ್ಲಿ ಸಂಗ್ರಹಿಸಿದ ನೀರು ಪ್ರಚನ ಶಕ್ತಿಗೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟು ಚಲನಶಕ್ತಿ. ವಸ್ತು ಚಲನೆಯ ಕಾರಣದಿಂದ ಪಡೆದುಕೊಂಡಿರುವ ಶಕ್ತಿಯನ್ನು ಚಲನಾ ಶಕ್ತಿ ಅಂತ ಕರೀತಾರೆ. ಯಾಂತ್ರಿಕ ಶಕ್ತಿ ಅಂದರೆ ಪ್ರಚನ ಶಕ್ತಿ ಮತ್ತು ಯಾಂತ್ರಿಕ ಚಲನ ಶಕ್ತಿಗಳ ಮೊತ್ತವನ್ನು ಯಾಂತ್ರಿಕ ಶಕ್ತಿ ಅಂತ ಕರೀತಾರೆ. ನೆಕ್ಸ್ಟ್ ಜೈವಿಕ ಅನಿಲ. ಕೃಷಿ ತ್ಯಾಜ್ಯ, ಪ್ರಾಣಿ ತ್ಯಾಜ್ಯ, ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಕೊಳೆಸುವುದರ ಮೂಲಕ ಪಡೆಯುವ ಅನಿಲವನ್ನು ಜೈವಿಕ ಅನಿಲ ಅಂತ ಕರೀತಾರೆ. ನೆಕ್ಸ್ಟ್ ಶಕ್ತಿ ಸಂರಕ್ಷಣಾ ನಿಯಮ ಎಂದರೇನು? ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು. ಇದನ್ನು ಶಕ್ತಿ ಸಂರಕ್ಷಣಾ ನಿಯಮ ಅಂತ ಕರೀತಾರೆ. ಉದಾಹರಣೆಗೆ ಹರಿಯುವ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದಿಸುವುದು ಶಕ್ತಿ ಸಂರಕ್ಷಣಾ ನಿಯಮಕ್ಕೆ ಒಂದು ಉದಾಹರಣೆ. ಹರಿಯುವ ನೀರಿನಲ್ಲಿರುವ ಚಲನಶಕ್ತಿ ವಿದ್ಯುತ್ ಶಕ್ತಿಯಾಗಿ ಉತ್ಪಾದನೆ ಆಗುತ್ತೆ. ಅಥವಾ ಅಣೆಕಟ್ಟಿನಲ್ಲಿ ಸಂಗ್ರಹಿಸುವ ಪ್ರಚನ ಶಕ್ತಿ ನೀರಿನ ಟರ್ಬೈನಲ್ಲಿ ಬಿದ್ದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗಿರುತ್ತೆ. ಪ್ರಚನ ಶಕ್ತಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಷ್ಟೇ ಶಕ್ತಿ ರೂಪಾಂತರ ಆದಮೇಲೆಯೂ ಕೂಡ ಆ ರೂಪಾಂತರವಾದ ವಿದ್ಯುತ್ ಶಕ್ತಿಯಲ್ಲಿಯೂ ಕೂಡ ಅಷ್ಟೇ ಪ್ರಮಾಣದ ಶಕ್ತಿ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸೌರವ್ಯೂಹದಲ್ಲಿ ಕಂಡುಬರುವ ಉಪಗ್ರಹ ಮತ್ತು ಗ್ರಹಗಳ ಸಂಖ್ಯೆ ನೋಡೋದಾದರೆ 173 ಉಪಗ್ರಹಗಳು ಮತ್ತು 8 ಗ್ರಹಗಳು. ಈ 173 ಉಪಗ್ರಹಗಳು ಪ್ಲಸ್ ಅಂದರೆ ಅಧಿಕವಾಗೋ ಸಂಭವನೂ ಇರುತ್ತೆ, ಅಧಿಕದಲ್ಲಿದೆ. 8 ಗ್ರಹಗಳು ಕಂಡುಬರ್ತವೆ. ನೆಕ್ಸ್ಟು ಸೌರಮಂಡಲವು ಕಂಡುಬರುವ ಗ್ಯಾಲಕ್ಸಿ ಯಾವುದು ನೋಡ್ರೆ ಹಾಲು ಹಾದಿ ಅಥವಾ ಆಕಾಶಗಂಗೆ ಆಗಿರುತ್ತೆ. ಸೌರವ್ಯೂಹದ ಭೂಕೇಂದ್ರ ಮಾದರಿಯನ್ನು ಪ್ರತಿಪಾದಿಸಿದವರು ಯಾರಂದರೆ ಕ್ಲಾಡಿಯಸ್ ಟಾಲೆಮಿಯವರು. ಸೌರಕೇಂದ್ರ ಮಾದರಿಯನ್ನು ಪ್ರತಿಪಾದಿಸಿದ ಮೊದಲ ಭಾರತೀಯ ಗಣಿತಜ್ಞ ಯಾರು ನೋಡೋದಾದರೆ ಆರ್ಯಭಟ್ ಆಗಿರ್ತಾರೆ. ನೆಕ್ಸ್ಟು ಕಕ್ಷಾ ಮಾರ್ಗ ಅಂತ ಹೇಳಿದ್ರೆ ಗ್ರಹಗಳು ನಕ್ಷತ್ರಗಳ ಸುತ್ತ ತನ್ನದೇ ಆದ ಮಾರ್ಗದಲ್ಲಿ ಚಲಿಸುವುದನ್ನು, ಆ ಪದವನ್ನು ಕಕ್ಷಾ ಮಾರ್ಗ ಅಂತ ಕರೀತಾರೆ. ಸೂರ್ಯ ಇದಂತ ಇಟ್ಕೊಂಡ್ರೆ
ಭೂಮಿ ಒಂದು ಗ್ರಹ ಅಂತ ಉದಾಹರಣೆ ತಗೊಂಡ್ರೆ ಆ ಪಥದಲ್ಲೇ ಭೂಮಿ ಸೂರ್ಯನನ್ನು ಸುತ್ತಾಗುತ್ತೆ. ಆ ಪಥವನ್ನು ಕಕ್ಷಾ ಮಾರ್ಗವಂತ ಕರೀತಾರೆ. ಈ ಪಥವನ್ನು ಕಕ್ಷಾ ಮಾರ್ಗ ಅಂತ ಕರೀತಾರೆ. ನೆಕ್ಸ್ಟ್ ನೋಡೋದಾದರೆ ಸಂಜೆಯ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಯಾವುದಂದರೆ ಶುಕ್ರ ಗ್ರಹ. ಭೂಮಿಯ ಮೇಲೆ ಮಾತ್ರ ಜೀವಿಗಳು ಇರುವ ಕಾರಣ ನೋಡೋದಾದರೆ ಭೂಮಿಯ ಮೇಲೆ ವಾಯುಮಂಡಲವಿದೆ, ಜೊತೆಗೆ ಉಷ್ಣತೆ ಇದೆ, ಸೂರ್ಯನಿಂದ ಅದು ನಿಗದಿತ ದೂರದಲ್ಲಿದೆ ಮತ್ತು ಹೆಚ್ಚಿನ ಮಾತಂದರೆ ನೀರು. ಇವು ಭೂಮಿಯ ಮೇಲೆ ಜೀವಿಗಳು ಇರಲು ಕಾರಣ ಸಾಧ್ಯವಾಗಲು ಇರುವ ಮುಖ್ಯ ಅಂಶಗಳಾಗಿರುತ್ತೆ. ಇನ್ನು ಭೂಮಿಯ ಆಕಾರ ನೋಡೋದಾದರೆ ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಅಂತ ಕರೀತಾರೆ. ನೆಕ್ಸ್ಟು ಭೂಮಿಯು ಸೂರ್ಯನಿಂದ ಯಾವ ಸ್ಥಾನದಲ್ಲಿದೆ ಮತ್ತು ಎಷ್ಟನೇ ದೊಡ್ಡ ಗ್ರಹ ನೋಡೋದಾದರೆ ಭೂಮಿಯು ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದು 5ನೇ ದೊಡ್ಡ ಗ್ರಹ ಆಗಿರುತ್ತೆ. ಮೊದಲು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಯುರೇನಸ್, ನೆಪ್ಚೂನ್. ತಪ್ಪದೆ ಮತ್ತೊಮ್ಮೆ ಹೇಳ್ತೀನಿ. ಬುಧ ಫಸ್ಟ್ ಬರುತ್ತೆ, ಅದರ ನಂತರ ಶುಕ್ರ ಗ್ರಹ, ಅದರ ನಂತರ ಭೂಮಿ ನಂತರ ಮಂಗಳ ನಂತರ ಗುರು ನಂತರ ಶನಿ ನಂತರ ಯುರೇನಸ್, ನೆಪ್ಚೂನ್. ಭೂಮಿಯ ಚಲನೆಗಳನ್ನು ನೋಡೋದಾದರೆ ಭೂಮಿಯು ದೈನಂದಿನ ಚಲನೆಯನ್ನು ಮಾಡುತ್ತೆ. ದೈನಂದಿನ ಚಲನೆ ಅಂತ ಹೇಳಿದ್ರೆ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದು. ಇದನ್ನು ಭೂಮಿಯ ದೈನಂದಿನ ಚಲನೆ ಹೇಳ್ತಾರೆ. ಭೂಮಿಯ 2ನೇ ಚಲನೆ ನೋಡೋದಾದರೆ ವಾರ್ಷಿಕ ಚಲನೆ ಅಂದರೆ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದು. ಒಟ್ಟು 2 ರೀತಿ ಚಲನೆ ಕಂಡುಬರುತ್ತೆ, ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ. ದೈನಂದಿನ ಚಲನೆ ಅಂದರೆ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದು. ವಾರ್ಷಿಕ ಚಲನೆ ಅಂದರೆ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದು, ಅಂದರೆ 1 ವರ್ಷದ ಅವಧಿ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸೌರಮಂಡಲದ ಒಳ ಗ್ರಹಗಳು ಮತ್ತು ಹೊರ ಗ್ರಹಗಳ ಪಟ್ಟಿ. ಒಳ ಗ್ರಹಗಳು ಅಂದರೆ ಬುಧ, ಶುಕ್ರ, ಭೂಮಿ, ಮಂಗಳ. ಅದೇ ಹೊರ ಗ್ರಹಗಳ ಪಟ್ಟಿ ನೋಡಿದ್ರೆ ಗುರು, ಶನಿ, ಯುರೇನಸ್, ನೆಪ್ಚೂನ್. ಈ ಒಳ ಮತ್ತು ಹೊರ ಗ್ರಹಗಳ ಪಟ್ಟಿಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡುಬರ್ತವೆ. ನೆಕ್ಸ್ಟು ಕಡಿಮೆ ಅವಧಿಯಲ್ಲಿ ಸೂರ್ಯನ ಸುತ್ತುವ ಗ್ರಹ ನೋಡೋದಾದರೆ ಬುಧ ಆಗಿರುತ್ತೆ. ಸೌರಮಂಡಲದ ಕೆಂಪು ಗ್ರಹ ಅಂತ ಮಂಗಳವನ್ನು ಕರೀತಾರೆ. ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅಲ್ಲಿ ಕಂಡುಬರುವ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ನಿಂದ ಆಗಿರುತ್ತೆ. ಇಲ್ಲಿ ಕೆಂಪು ಬಣ್ಣದ ಧೂಳಿನ ಮೋಡಗಳು ಕಂಡುಬರ್ತವೆ. ನೆಕ್ಸ್ಟ್ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ನೋಡೋದಾದರೆ ಗುರು ಆಗಿರುತ್ತೆ. ಸೌರವ್ಯೂಹದ ಸುಂದರ ಗ್ರಹ ಎಂದೇ ಕರೆಯಲ್ಪಡುವ ಗ್ರಹ ಶನಿ ಆಗಿರುತ್ತೆ. ಇಲ್ಲಿಯವರೆಗೆ 25 ಕ್ವಶನ್ಗಳನ್ನು ಒಳಗೊಂಡ ಸರಣಿ 3 ನೋಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಇನ್ನೂ 25 ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಮುಂದಿನ ಅವಧಿಯಲ್ಲಿ ಮತ್ತು 25 ಕ್ವಶನ್ಗಳನ್ನು ಒಳಗೊಂಡ ಸರಣಿಯನ್ನು 4 ನೋಡೋಣ. ಅಲ್ಲಿವರೆಗೆ ಬಾಯ್.